ಸೊಲಾಪುರ ನೋಡ್ರಿ, ಎಷ್ಟೋ ಜನಕ್ಕೆ ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ಕೆಲಸ ಮಾಡೋಕ್ಕೆ. ಬಂದು ಅವ್ರವ್ರ ಊರಿಗೆ ಹೋಗ್ತಿರ್ತಾರೆ. ಎಷ್ಟೋ ಜನಕ್ಕೆ ಜೀವನ ಚಂದಿಲ್ಲ. ಬಿಸಿನೀರು ಮದುವೆ ಹೆಂಗಿಚ್ಚ? ಬಿಸಿನೀರು ವಿಜಯ ಏನಲ್ಲ ಬಿಸಿನೀರು ಕೊಡ್ರಿ. ಲಿಫ್ಟ್ ಸಿಸ್ಟಮ್ ಐತೆ ನೋಡ್ರಿ. ಇಲ್ಲಿ ಸಿಟಿ ದೊಡ್ಡದೈತೆ ಅನಿಸ್ತೈತೆ. ದೊಡ್ಡದೈತೆ ಅನಿಸುತ್ತಲ್ಲ, ಸಿಟಿ ದೊಡ್ಡದೈತೆ. ನಾ ಎಲ್ಲೂ ಲಿಫ್ಟ್ ನೋಡಿಲ್ಲ. ಇದೇ ಸ್ಟೇಷನ್ದಾಗ ಫಸ್ಟ್ ನೋಡತ್ತೀನಿ ಲಿಫ್ಟ್. ನಮ್ಮ ಬೆಂಗಳೂರದಾಗೂ ಲಿಫ್ಟ್ ಮಾಡಿಲ್ಲ, ಎಸ್ಕಲೇಟರ್ ಮಾಡ್ಯಾರ. ಅಂದ್ರೆ ಅದ್ರ ಮ್ಯಾಗ ನಿಂತ್ರ ನೀವು ಹೋಗ್ತಿರಲ್ಲ, ಹಿಂಗೆ ಅದೇ ತೊಗೊಂಡು ಹೋಗಿತ್ತಲ್ಲ ಅದು ಮಾಡ್ಯಾರ. ಇಲ್ಲೇನೋ ವಿಶೇಷವಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸ್ನೇಹಿತರು ಏನಿಲ್ಲ, ಈಗ ಥರ ನಮ್ಮ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟ್ ಆದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತಿರುಪತಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ತಿರುಪತಿಗೆ ಹೋಗ್ತಾ ಇದೀವಿ ಅಂದರೆ ನಾವು ಇವಾಗ ಟ್ರೈನಲ್ಲಿ ಹೋಗ್ತಿದ್ದೀವಿ. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅದು ಬೇರೆ ರೂಟ್ ಆಗುತ್ತೆ. ಅವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಬಿಜಾಪುರಲ್ಲಿ ಸೇರ್ಕೋತಾರೆ. ನಾನು ಇಲ್ಲಿ ಇಂಡಿಯಿಂದ ಹೋಗ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ತಿರುಪತಿಯಲ್ಲಿ ಹೆಂಗೆ ಹೋಗೋದು, ಆಮೇಲೆ ಸೊಲಾಪುರದಿಂದ ಯಾವ ರೀತಿ ಟ್ರೈನ್ ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ಯಾವ ಟ್ರೈನು, ಆಮೇಲೆ ದರ್ಶನ ಹೆಂಗೆ ಮಾಡ್ಕೊಳ್ಳೋದು, ಅಲ್ಲಿ ಫುಲ್ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಡ್ತೀನಿ. ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲ ಕರೆಕ್ಟಾಗಿ ನೋಡಿರಿ. ಈ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಇಂಡಿಯಲ್ಲಿದ್ದೀನಿ, ನೀವು ನೋಡ್ಬೋದು ಇಲ್ಲಿ ಇಂಡಿ. ಸೊ ಸ್ನೇಹಿತರೆ, ನೀವೀಗ ನೋಡ್ಬೋದು ನಮ್ಮ ಇಂಡಿಯಿಂದ ಸೊಲಾಪುರಿಗೆ 35 ರೂಪೀಸ್ ಫೇರ್ ಇದೆ. ನಾವು ಜನರಲ್ ಬುಕ್ ಮಾಡ್ಕೊಂಡು ಹೋಗ್ತೀವಿ, ಯಾವ ರಿಸರ್ವೇಷನ್ ಮಾಡ್ಕೊಂಡಿಲ್ಲ. ನೀವು ನೋಡ್ಬೋದು ಇಲ್ಲಿ ಇಂಡಿ ಸ್ಟೇಷನ್ ಈ ರೀತಿಯಾಗಿದೆ. ಈಗ ತಾನೇ ಗೋಲುಂಬಸ್ ಬಂದು ಹೋಗ್ತೀವಿ ಟ್ರೈನ್, ಅದಕ್ಕೆ ಯಾರೂ ಅಷ್ಟು ಜನ ಇಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು. ಈಗ ಆ ಕಡೆ ಸೆಕೆಂಡ್ ಪ್ಲಾಟ್ಫಾರ್ಮಲ್ಲಿ ನಾವು ಹೋಗುವಂಥ ಟ್ರೈನ್ ಬರುತ್ತೆ. ಅಂದರೆ ಯಾವುದು, ನಾವು ಬಸವ ಎಕ್ಸ್ಪ್ರೆಸ್ಗೆ ಹೋಗ್ತಿದ್ದೀವಿ. ಬಸವ ಎಕ್ಸ್ಪ್ರೆಸ್ಗೆ ಸೊಲಾಪುರ ತನಕ ಹೋಗ್ಬಿಟ್ಟು ಅಲ್ಲಿ ಬೇರೆ ಟ್ರೈನ್ನ ಚೇಂಜ್ ಮಾಡ್ಕೋತೀವಿ. ಇಲ್ಲಿ ಇವನು 7:30 ಎಲ್ಲ ಹೋಗ್ಬಿಡ್ತಾನೆ. ಆಮೇಲೆ 7:30ಇಂದ 8 ಗಂಟೆವರೆಗೂ ನಮಗೆ ಹಾಫ್ ಆನ್ ಅವರ್ ಟೈಮ್ ಇರುತ್ತೆ. ಅಲ್ಲಿ ನಾವು ಟ್ರೈನ್ ಚೇಂಜ್ ಮಾಡ್ಕೋಬೋದು. ಸೊ ಇದು ಇಂಡಿ ಸ್ಟೇಷನ್ ಆಗಿರುತ್ತೆ. ಸೊಲಾಪುರಿಂದ ಮತ್ತು ಇನ್ನೊಂದು ನಾನು ಹೇಳಿದ್ನಲ್ಲ 8 ಗಂಟೆ ಟ್ರೈನ್ ಚೇಂಜ್ ಮಾಡ್ಬೇಕಂತ, ಅಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಟೈಮಿಂಗ್. ಈಗ ಟೈಮಿಂಗ್ 7:21 ಆಗೈತೆ. ಟೈಮಿಂಗ್ 7:21. ದಿನ ಅರ್ಧ ತಾಸು ಟೈಮ್ ಐತೆ. ಅರ್ಧ ತಾಸು ಟೈಮ್ ನಾವೆಲ್ಲ ಅಲ್ಲಿ ಸೆಕೆಂಡ್ ಟ್ರೈನ್ದು ಟಿಕೆಟ್ ತೆಗೆಸ್ಕೊಂಡು ಮತ್ತೆ ವಾಪಸ್ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು. ಸೊ ಬರ್ರಿ, ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಸೊಲಾಪುರ ನೋಡ್ರಿ, ಎಷ್ಟೋ ಜನಕ್ಕೆ ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ಕೆಲಸ ಮಾಡೋಕ್ಕೆ. ಬಂದು ಅವ್ರವ್ರ ಊರಿಗೆ ಹೋಗ್ತಿರ್ತಾರೆ. ಎಷ್ಟೋ ಜನಕ್ಕೆ ಜೀವನ ರೂಪೀಸ್ ಕೊಟ್ಟೈತಿ ಸೊಲಾಪುರ, ಮಹಾರಾಷ್ಟ್ರ. ಯಾಕಂದ್ರೆ ಇಲ್ಲಿ ಕೆಲಸಗಳು ಜಾಸ್ತಿ, ಊರಲ್ಲಿ ಜಾಸ್ತಿ ಕೆಲಸ. ಅಂದ್ರೆ ಎಲ್ಲ ಕಡೆ ಊರಂದ್ರೆ ಸಿಟಿ ದೊಡ್ಡದಿದು, ಅದಕ್ಕಾಗಿ ಎಲ್ಲರೂ ಇಲ್ಲೇ ಬರ್ತಾರೆ. ಅದ್ರಾಗ ಉತ್ತರ ಕರ್ನಾಟಕ ಮಂದಿ ಅಂದರೂ ಜಾಸ್ತಿನೇ ಬರ್ತಾರೆ. ಸೊ ಇಲ್ಲಿ ಏನೋ ಕೆಲಸಗಳು ಮಾಡಕತ್ತಾರೆ, ಏನೋ ಡೆವಲಪ್ ಮಾಡತ್ತಾರೆ. ಇರಲಿ, ಆದರೂ ಇಲ್ಲಿ ಟಿಕೆಟ್ ತೊಗೊಂಡು ಸೆಕೆಂಡ್ ಟ್ರೈನ್ ಟಿಕೆಟ್ ತೊಗೊಳ್ಳೋಣ. ಇಲ್ಲಿ ಟಿಕೆಟ್ ತೊಗೊಂಡು ಮುಂದೆ ಬಂದು ಸ್ನೇಹಿತರೆ ನೋಡ್ರಿ, ಇಲ್ಲಿ ಈಗ ನಾವು ಸ್ಟೇಷನ್ದಾಗ ಟಿಕೆಟ್ ತೆಗೆಸ್ಕೊಂಡಿವಿ. ಒಬ್ರಿಗೆ 210 ಆಯಿತು. ರೇಣಿಗುಂಟೆಯಿಂದ ಮತ್ತೆ ಒಂದು 10 ಕಿಲೋಮೀಟರ್ ತಿರುಪತಿ ಹೋಗ್ಬೇಕು. ಈಗ ಇಲ್ಲಿ 2ನೇ ಪ್ಲಾಟ್ಫಾರ್ಮ್ ಅಂತ ಹೇಳತ್ತಾರೆ. 2ನೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು. ಇಲ್ಲಿ ಲಿಫ್ಟಿಗೆ ವೇಟ್ ಮಾಡತ್ತೀವಿ. ಅಣ್ಣವ್ರು ಲಿಫ್ಟ್ ತೆಗೆದ್ರು. ಬರ್ರಿ, ಲಿಫ್ಟಿಗೆ 2ನೇ ಪ್ಲಾಟ್ಫಾರ್ಮ್ಗೆ ಹೋಗೋಣ. ಇದೇ ನೋಡ್ರಿ ರೈಲ್ವೆ ದಾದರ್ ಪ್ಲಾಟ್ಫಾರ್ಮ್ ನಂಬರ್ 1. ಇದು ಪ್ಲಾಟ್ಫಾರ್ಮ್ ನಂಬರ್ 2 ಈ ಕಡೆ ಬರತೈತಿ. ಇಲ್ಲೇ ಐತಲ್ಲ ಬಸ್ಸು. ಪ್ಲಾಟ್ಫಾರ್ಮ್ 2, 3 ಈ ಕಡೆ ಐತಿ. ಕಾಷನ್
ಲಿಫ್ಟ್ ಎಲ್ಲ ಕಡೆ ಲಿಫ್ಟ್ ಸಿಸ್ಟಮ್ ಐತೆ ನೋಡ್ರಿ. ಇಲ್ಲಿ ಸಿಟಿ ದೊಡ್ಡದೈತೆ ಅನಿಸ್ತೈತೆ. ದೊಡ್ಡದೈತೆ ಅನಿಸುತ್ತಲ್ಲ, ಸಿಟಿ ದೊಡ್ಡದೈತೆ. ನಾ ಎಲ್ಲೂ ಲಿಫ್ಟ್ ನೋಡಿಲ್ಲ, ಇದೇ ಸ್ಟೇಷನ್ದಾಗ ಫಸ್ಟ್ ನೋಡತ್ತೀನಿ ಲಿಫ್ಟ್. ನಮ್ಮ ಬೆಂಗಳೂರದಾಗೂ ಲಿಫ್ಟ್ ಮಾಡಿಲ್ಲ, ಎಸ್ಕಲೇಟರ್ ಮಾಡ್ಯಾರ. ಅಂದ್ರೆ ಅದ್ರ ಮ್ಯಾಗ ನಿಂತ್ರ ನೀವು ಹೋಗ್ತಿರಲ್ಲ, ಹಿಂಗೆ ಅದೇ ತೊಗೊಂಡೋಗಿತ್ತಲ್ಲ ಅದು ಮಾಡ್ಯಾರ. ಇಲ್ಲೇನೋ ವಿಶೇಷವಾಗಿ ಲಿಫ್ಟ್ ಮಾಡಿದಾರ. ಬರ್ರಿ, ನಾವು ಮಧ್ಯಾಹ್ನ ಊಟ ಮಾಡಿವಿ. ಮಧ್ಯಾಹ್ನ ಆದಮೇಲೆ ರಾತ್ರಿ ಊಟ ಅಲ್ಲಿ ಟ್ರೈನ್ದಾಗ ಸಜ್ಜಾಗೋದಿಲ್ಲ, ಜನರಲ್ ಹೊಂಟೇವಲ್ಲ. ಸೊ ಇಲ್ಲೇ ಮಾಡೋ ಪ್ಲ್ಯಾನ್ ಐತಿ. ಊಟ ಇಲ್ಲೇ ಮಾಡಿ ಟ್ರೈನ್ ಹತ್ಬೇಕು ಅಂದ್ಕೊಂಡಿವಿ. 2ನೇ ಪ್ಲಾಟ್ಫಾರ್ಮ್. ಸ್ಟೇಷನ್ ಫುಲ್ ಸಂಪ್ ಐತಿ ನೋಡ್ರಿ. ಕಾಕಗಳು ಮಕ್ಕೊಂಡ್ರೆ ಇಲ್ಲಿ ಖಾಲಿ ಖಾಲಿ. ಯಾವತ್ತು ಸೊಲಾಪುರ ಸ್ಟೇಷನ್ ಅಂದ್ರೆ ಎಲ್ಲ ಗಿಜಿ ಬಿಜಿ ಇರ್ತೈತೆ. ಅಂದ್ರೆ ಮಂದಿ ಅದು ಭಾಳ ಓಡಾಡ್ತಾರೆ. ಆದರೆ ಇವತ್ತು ಸಂಪ್ ಐತಿ. ಬಹುಶಃ ಟ್ರೈನ್ ಬಂದು ಹೋಗಿರ್ಬೇಕು ಯಾವುದೋ. ಫುಲ್ ಸ್ವಚ್ಛ ಮಾಡಿರೋದು. ಮನೆಯಿಂದ ಬುತ್ತಿ ಕಳ್ಸಾರ. ಬುತ್ತಿ ಬಿಚ್ಚಿ ನಮ್ಮ ಜವಾರಿ ಊಟ ಗೊತ್ತಲ್ರಿ ನಿಮ್ಗೆ? ರೊಟ್ಟಿ, ಚಪಾತಿ, ಬಾನ. ಅದೇ ಟ್ರೈನ್ ಬರಾತವು ಆ ಕಡೆ ಈ ಕಡೆ. ಇನ್ನು ಅರ್ಧ ತಾಸು ಲೇಟ್ ಐತಿ ನಮ್ಮ ಟ್ರೈನ್ ಬರೋದು. ಹೊಡ್ರಿ ತೀರಿ. ಫೋಟೋ ಸ್ವಲ್ಪ ಇದು ಮಾಡುವ. ಇದು ಇದು ಒಂದು ಸ್ವಲ್ಪ ಹತ್ತು ಏನು ಸ್ಟೇಷನ್ದಾಗ ನಮ್ಮ ಬೈ ಕಾಫಿ ಮಾಡತ್ತಾನ. ತೋರಿ ಪಡ ತೋರಿ. ಬರ್ರಿ, ಚಾ ಕುಡ್ದು ಹೆಂಗೈತಿ ಇವತ್ತು? ಹಾಂ ಸುಡಾತೈತಿ ತಡ್ರಿ. ಚಾ ಹೆಂಗೈತೆ? ಚಂದಿಲ್ಲ? ಬಿಸಿನೀರ ಮದೇವ್ ಹೆಂಗೈತಿ ಚಾ? ಬಿಸಿನೀರ ವಿಜಯ ಸಕ್ಕತ್ತಾಗೈತಿ. ಏನು ಅಲ್ಲೇ ಬಿಸಿನೀರು ಕೊಡ್ರಿ. ನೀವು ಸ್ವಲ್ಪ ಚಾ ಕೊಡ್ರಿ.